ಹಾಯ್ ಮಕ್ಕಳೇ, ವೆಲ್ಕಮ್ ಟು ಮೈ ಕ್ಲಾಸ್. ಸೊ ಈ ವಿಡಿಯೋದಲ್ಲಿ ನಾನು ಕ್ವಶನ್ ನಂಬರ್ 29 ಪ್ರಾಬಬಿಲಿಟಿನ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈ ಕ್ವಶನ್ಸ್ಗೆ ಎಸ್ಪೆಷಲಿ ಟೂ ಟಾಪಿಕ್ಸ್ ಇದೆ ಆಯ್ತಾ ನಮ್ಮ ಹತ್ರ. ಸೊ ಒಂದು ಕಂಡೀಷನಲ್ ಪ್ರಾಬಬಿಲಿಟಿ, ಎ ಗಿವನ್ ದಟ್ ಬಿ, ಆ ಕಂಡೀಷನ್ಸ್ ಒಂದು. ಇನ್ನೊಂದು ಬಿಟ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್. ಅದರಲ್ಲಿ ಎಸ್ಪೆಷಲಿ ನಮ್ದು ಇಂಡಿಪೆಂಡೆಂಟ್ ಇವೆಂಟ್ಸ್ ಇದೆಲ್ಲ, ಸೊ ಇಂಡಿಪೆಂಡೆಂಟ್ ಇವೆಂಟ್ಸ್ ಕ್ವಶನ್ಸ್ಗಳು. ಸೊ ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ನಂಬರ್ 29ಗೆ. ಸೊ ಸಿಂಪಲ್ ಸಮ್ಸ್ ಇಲ್ಲ, ಇದರಲ್ಲಿ ಏನು ಲೈಕ್ ಕ್ಯಾಲ್ಕುಲೇಷನ್ಸ್ ಇಲ್ಲ ಆಕ್ಚುಲಿ ಜಾಸ್ತಿ ನೋಡ್ಬೇಕು ಅಂದ್ರೆ. ಓಕೆ, ಸ್ವಲ್ಪನೇ ಸಮ್ಸ್ ಇರೋದು. ಸೊ ದಟ್ಸ್ ವೈ ನೋ ಐಲ್ ಶೋ ಯು ಲೈಕ್ ವಾಟ್ ಆರ್ ದ ಕ್ವಶನ್ಸ್ ದಟ್ ಆರ್ ಇಂಪಾರ್ಟೆಂಟ್ ಇನ್ ದ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಸೊ ಜಸ್ಟ್ ಗೋ ಥ್ರೂ ದೋಸ್ ಸಮ್ಸ್ ಆಯ್ತಾ. ಎಸ್ಪೆಷಲಿ ಎಕ್ಸಾಂಪಲ್ ಸಮ್ಸ್ಗಳು ಮತ್ತೆ ಸ್ವಲ್ಪ ಒಂದೆರಡು ಥಿಯರಮ್ಸ್ ಇದೆ, ಆ ಥಿಯರಮ್ಸ್ ನ ನೋಡ್ಕೊಳ್ಳಿ. ಸೊ ಅದು ಬರ್ಬೋದು, ಕ್ವಶನ್ ಮಾಡೆಲ್ ಪೇಪರ್ಸ್ ಅಲ್ಲೂ ಕೊಟ್ಟಿದ್ದಾರೆ, ಇದನ್ನ ರಿಪೀಟ್ ಆಗಿದೆ. ಸೊ ಅದಕ್ಕೆ ಈ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಸೊ ನಾನು ಯಾವ್ಯಾವ ಕ್ವಶನ್ಸ್ಗಳು ಹೇಳ್ತೀನಿ ಅದನ್ನ ಪ್ರಾಕ್ಟೀಸ್ ಮಾಡಿ, ಸೊ ದಾಟ್ ಅಂಡ್ ಈಸಿಲಿ ಯು ಕ್ಯಾನ್ ಸ್ಕೋರ್ 2 mark ಇನ್ ದಿಸ್. ಓಕೆ, ಲೆಟ್ಸ್ ಗೆಟ್ ಇನ್. ಎಸ್ ಮಕ್ಕಳೇ, ಸೊ ಇಲ್ಲಿ ಪ್ರಾಬಬಿಲಿಟಿ ನಾನು 2 ಮಾರ್ಕರ್ಗೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳಂತ ಹೇಳ್ತೀನಿ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನಾನು ಆಲ್ಮೋಸ್ಟ್ ಅರೌಂಡ್ 10 to 12 ಕ್ವಶನ್ಸ್ ನಾನು ತೋರಿಸ್ತೀನಿ. ಸೊ ಆ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ. ಸೊ ಜಾಸ್ತಿ ಅಂತ ಅನ್ಸಿದ್ರೆ ಲೈಕ್ ಇಟ್ಸ್ ಲೈಕ್ ನಾಟ್ ಟು ವರಿ. ಓಕೆ, ಬಿಕಾಸ್ ಎಲ್ಲಾ ಕ್ವಶನ್ಸ್ಗಳು ಸೇಮೆ. ಲೈಕ್ ಆಲ್ಮೋಸ್ಟ್ ಒಂದು 3 ಇಂದ 4 ಟೈಪ್ ಕ್ವಶನ್ಸ್ಗಳಿದೆ ಅಷ್ಟೇ. ಓಕೆ, ಎಲ್ಲ ಸೇಮೇ ಬರುತ್ತೆ. ಒಂದ್ 2-3 ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ರೆಸ್ಟ್ ಆಫ್ ಆಲ್ ವಿಲ್ ಬಿ ಈಸಿ ಆಯ್ತಾ. ಮತ್ತೊಂದ್ 2 ಥಿಯರಮ್ಸ್ಗಳಿದೆ, ಮಾಡೆಲ್ ಪೇಪರ್ಸ್ ಅಲ್ಲೂ ಕೊಟ್ಟಿದ್ದಾರೆ, ಆ ಥಿಯರಮ್ಸ್ಗಳು ತೋರಿಸ್ತೀನಿ ವಿತ್ ಸೊಲ್ಯೂಷನ್ಸ್. ಇದರಲ್ಲೇ ಇದೆ, ಬುಕ್ಕಲ್ಲೇ ಇದೆ ಆಯ್ತಾ. ಸೊ ನಿಮ್ದು ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಸಾಕು. ಓಕೆ, ಸೊ ಕೊನೆ ತನಕ ವಾಚ್ ಮಾಡಿ ವಿಡಿಯೋನ. ಯೂಸ್ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋಲಿ ಐ ಆಮ್ ನಾಟ್ ಸಾಲ್ವಿಂಗ್ ಎನಿ ಕ್ವಶನ್ಸ್ ಬಿಕಾಸ್ ದಿಸ್ ಇಸ್ ದ 9th ಕ್ವಶನ್ಸ್ ರೈಟ್ ಇನ್ ಯುವರ್ ಎಕ್ಸಾಮ್. ಅಂದ್ರೆ 2 ಮಾರ್ಕರ್ಸ್ ಅಲ್ಲಿ ಇದು 9th ಕ್ವಶನ್ಸ್ ಬರುತ್ತೆ. ಸೊ ಆಲ್ರೆಡಿ ನಿಮ್ 6th ಕ್ವಶನ್ಸ್ ಆಗಿರ್ಬೋದು. ಸೊ ಇದೆಲ್ಲ ಆಪ್ಷನ್ಸ್ ಅಂತ ಅನ್ಕೊಳ್ತೀನಿ. ಸೊ ಇಫ್ ಯು ಜಸ್ಟ್ ನೀಡ್ ಅ ಪ್ರಾಕ್ಟೀಸ್, ಜಸ್ಟ್ ಪ್ರಾಕ್ಟೀಸ್ ದಿಸ್ ಟಾಪಿಕ್. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಚಿಲ್ಡ್ರನ್. ಸೊ ಇದು ಫಸ್ಟ್ ಬಂದು ಕಂಡೀಷನಲ್ ಪ್ರಾಬಬಿಲಿಟಿ. ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಆ ಫಾರ್ಮುಲಾ ಗೊತ್ತಲ್ವಾ, ಪಿ ಆಫ್ ಇ ಗಿವನ್ ದಟ್ ಎಫ್. ಸೊ ಅದೊಂದು ನೋಡ್ಕೊಳ್ಳಿ. ನೆಕ್ಸ್ಟ್ ಫಾರ್ ಎಂ ಸಿ ಕ್ಯೂ ಸಮ್ ಕ್ವಶನ್ಸ್ಗಳು ಲೈಕ್ ಈ ತರ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಂ ಸಿ ಕ್ಯೂಗೆ ನೋಡ್ಕೊಳ್ಳಿ, ಸ್ಯಾಂಪಲ್ ಸ್ಪೇಸ್ ಗಿವನ್ ದಟ್ ಎಫ್ ಅಂಡ್ ಎಫ್ ಗಿವನ್ ದಟ್ ಎಫ್ ಇಸ್ ಈಕ್ವಲ್ ಟು 1, ಈ ತರ ಎಂ ಸಿ ಕ್ಯೂಸ್ ಅಲ್ಲಿ ಬರ್ಬೋದು. ನೆಕ್ಸ್ಟ್ ಇ ಪ್ರಾಪರ್ಟಿ, ಇ ಡ್ಯಾಶ್ ಗಿವನ್ ದಟ್ ಎಫ್ 1 minus p of ಇದು. ಸೊ ನೆಕ್ಸ್ಟ್ ಈ ಕ್ವಶನ್ ಇಂಪಾರ್ಟೆಂಟ್ ಆಗಿ. ಓಕೆ, ಇದು ಫ್ಯಾಮಿಲಿ ಹ್ಯಾಸ್ 2 children. ಇದು ನಮ್ದು ಎಕ್ಸರ್ಸೈಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಸೇಮ್ ಇದೆ ತರ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅದನ್ನ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ 3 ನೋಡ್ಕೊಳ್ಳಿ, ಎಕ್ಸಾಂಪಲ್ 4. ಇದೆಲ್ಲ ಸೊಲ್ಯೂಷನ್ಸ್ ಆಲ್ರೆಡಿ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಓಕೆ, ಸೊ ಜಾಸ್ತಿ ಏನು ಕಷ್ಟ ಆಗಲ್ಲ. ಸೊ ಈಸಿಲಿ ಯು ಕ್ಯಾನ್ ಡೂ ದಿಸ್. ಓಕೆ, ಸೊ ಆಫ್ಟರ್ ದಿಸ್ ಇಲ್ಲಿ ಎಕ್ಸರ್ಸೈಸ್ ಸಮ್ ಅಲ್ಲಿ ಲೈಕ್ ಡೈರೆಕ್ಟ್ ಕ್ವಶನ್ಸ್ ಗಳು ಈ ತರ ಪಿ ಆಫ್ ಎ ಮತ್ತೆ ಪಿ ಆಫ್ ಬಿ ಕೊಟ್ಟು, ಪಿ ಆಫ್ ಗಿವನ್ ದಟ್ ಬಿ ಗಿವನ್ ದಟ್ ಎ ಕೊಟ್ಟು, ಸೊ ಲಾಸ್ಟ್ ಯು ಟು ಫೈಂಡ್ ಔಟ್ ಆಲ್ ಆಫ್ ದಿಸ್. ಇದು ಸಮ್ ಟೈಮ್ಸ್ 2 marks ಕೇಳ್ಬೋದು. 2 marks ಕೇಳಿದ್ರು ತುಂಬಾ ಈಸಿಯಾಗಿ ಮಾಡ್ಬೋದು. ಓಕೆ, ಅದ ಫಾರ್ಮುಲಾ ಗೊತ್ತಲ್ವಾ. ಸೊ ಪಿ ಆಫ್ ಎ ಗಿವನ್ ದಟ್ ಎ ಗಿವನ್ ದಟ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಸಮ್ಟೈಮ್ಸ್ 1 mark ಎಂ ಸಿ ಕ್ಯೂಸ್ ಬರ್ಬೋದು, ಇಲ್ಲಾಂದ್ರೆ 2 mark ಡೈರೆಕ್ಟ್ ಆಗಿ ಈ ತರನು ಕೇಳ್ಬೋದು. ಓಕೆ, ಸೊ ಈ ತರ ಈವೆಂಟ್ಸ್ ಗಳು ಕೊಟ್ಟಾಗ ನಾವೇ ಸ್ಯಾಂಪಲ್ ಸ್ಪೇಸ್ ನ ಬರ್ಕೋಬೇಕಾಗತ್ತೆ. ಸೊ ಈ ಕ್ವಶನ್ಸ್ ಗಳು ಇಂಪಾರ್ಟೆಂಟ್. ಅದನ್ನ ಬಿಟ್ರೆ ಇಲ್ಲಿ ಈ ಫಾದರ್ ಮದರ್ ಸನ್ ಕ್ವಶನ್ಸ್ ಗಳು. ನೆಕ್ಸ್ಟ್ ಇಲ್ಲಿ ಬಾಯ್ ಆರ್ ಗರ್ಲ್ ಇದು. ನೆಕ್ಸ್ಟ್ ಎಂ ಸಿ ಕ್ಯೂ ಕ್ವಶನ್ಸ್ ಗಳು, ಟ್ರೂ ಆರ್ ಫಾಲ್ಸ್. ಈ ಕ್ವಶನ್ಸ್ ಗಳನ್ನ ನೋಡ್ಕೊಳ್ಳಿ. ಲೈಕ್ ಇದೆ ಆಲ್ಮೋಸ್ಟ್ ರಿಪೀಟ್ ಆಗಿರೋ ಕ್ವಶನ್ಸ್ ಗಳು. ಅದನ್ನ ಬಿಟ್ರೆ ಕ್ವಶನ್ ನಂಬರ್ 17 ಮತ್ತೆ 16 ಎಂ ಸಿ ಕ್ಯೂಸ್ ಗೆ ಯೂಸ್ ಆಗ್ಬಹುದು. ಓಕೆ, ಡೈರೆಕ್ಟ್ ಆಗಿ ಈ ತರನು ಕೇಳ್ಬೋದು. ಸೊ ಈಸಿ ಆಗಿರುತ್ತೆ ಎಂ ಸಿ ಕ್ಯೂಸ್, ಇದನ್ನ ನೋಡ್ಕೊಳ್ಳಿ. ಓಕೆ, ಇದು ಒಂದು ಟೈಪ್ ಆಫ್ ಕ್ವಶನ್ ನಂಬರ್ 29 ಆಯ್ತಾ. ಅದನ್ನ ಬಿಟ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಆನ್ ಪ್ರಾಬಬಿಲಿಟಿ, ಇದ್ರ ಮೇಲೆ ಒಂದು ಕೇಳ್ಬೋದು. ಎಸ್ಪೆಷಲಿ ನಮಗೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಕೇಳೋದು. ಓಕೆ, ಬಟ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಲೈಕ್ 2 ಕ್ವಶನ್ಸ್ ಗಳಿದೆ ನಮ್ಮ ಹತ್ರ. ಓಕೆ, ಒಂದು ಎಕ್ಸಾಂಪಲ್ 8 ನೋಡ್ಕೊಳ್ಳಿ. ಅದನ್ನ ಬಿಟ್ರೆ ಇದೊಂದು ಕಾರ್ಡ್ ಕ್ವಶನ್. ಓಕೆ, ಸೊ ಇದರಲ್ಲಿ ಟ್ರಿಪಲ್ ಇವೆಂಟ್ಸ್ ಬರುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ independent events. So if the events are independent, then P of A intersection B is equal to P of A into P of B. Is the formula P of A into P of B. So ಈ conditions ಮೇಲೆ questions ಗಳು ಬರಬಹುದು. So there are few questions which are already solved in the textbook. So just go through that. Okay, so ಇದು ನೆಕ್ಸ್ಟ್ ಒಂದೆರಡು ಥಿಯರಮ್ ಗಳಿದೆ. ಎಕ್ಸಾಂಪಲ್ 10 ನೋಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್ 12 ಕೂಡ ಓಕೆ ಫೈನ್. ಈ ಥಿಯರಮ್ ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಮಾಡೆಲ್ ಪೇಪರ್ ಇದೆ ಅನ್ಕೊಳ್ತೀನಿ, ಐ ನಾಟ್ ಶೋರ್. ಇದನ್ನ ಕಲ್ತ್ಕೊಳ್ಳಿ. ಓಕೆ, ಇದು ಸಿಂಪಲ್ ಆಗಿದೆ. ವೆನ್ ಡಯಾಗ್ರಾಮ್, ಥ್ರೂ ವೆನ್ ಡಯಾಗ್ರಾಮ್ ಯು ಲರ್ನ್ ದಿಸ್.
it will be easy. Okay, so prove that E and F are independent events, so that the events E and F dash are also independent. Like ಇಲ್ಲಿಂದ ಇಲ್ಲಿ ತನಕನು ಮಾಡಬೇಕು. ಸೊ ಜಸ್ಟ್ ಸಾಲ್ವ್ ಬೈ ಯೂಸಿಂಗ್ ವೆನ್ ಡಯಾಗ್ರಾಮ್ ಈಸಿಲಿ ಯು ಕ್ಯಾನ್ ಡೂ ದಿಸ್. ಓಕೆ, ಅದನ್ನ ಬಿಟ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕಂಡ್ರು. ಓಕೆ, ಎಕ್ಸಾಂಪಲ್ 14 ಲೈಕ್ ಇದನ್ನು ಡೈರೆಕ್ಟ್ ಆಗಿ ಕೇಳಬಹುದು. ಈ ಸ್ಟೇಟ್ಮೆಂಟ್ ಕೊಟ್ಟು ಇದನ್ನು ಪ್ರೂವ್ ಮಾಡಕ್ಕೆ ಹೇಳ್ತಾರೆ. ಸೊ ಪಿ ಆಫ್ 1 minus p of a dash into b dash. So like p of a dash into p of b dash ಇದನ್ನು ಹೇಳ್ಬೋದು. ಓಕೆ, ಅದನ್ನ ಬಿಟ್ರೆ ಇಲ್ಲಿ ಎಕ್ಸಾಂಪಲ್ ಲೈಕ್ ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4, like question number 6, like ಈ ತರ ಕ್ವಶನ್ಸ್ ಗಳು ಪ್ರೂವ್ ದಟ್ ಲೈಕ್ ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಆರ್ ಎಲ್ಸ್ ಲೈಕ್ ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್, ಈ ತರ ಕ್ವಶನ್ಸ್ ಗಳು ಬರ್ಬೋದು. ಓಕೆ, ಅದನ್ನ ಬಿಟ್ರೆ ಲೈಕ್ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಗಳು ಅಂದ್ರೆ 2 ಮಾರ್ಕರ್ಗೆ ಈ ತರ ಕೇಳ್ತಾರೆ ಚಿಲ್ಡ್ರನ್ ಆಯ್ತಾ. ಈ ತರ ಇಂಡಿಪೆಂಡೆಂಟ್ ಕೊಟ್ಬಿಟ್ಟು ಫೈಂಡ್ ಔಟ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಪಿ ಆಫ್ ಎ ಯೂನಿಯನ್ ಬಿ ಬೈ ಗಿವಿಂಗ್ ಪಿ ಆಫ್ ಎ ಅಂಡ್ ಪಿ ಆಫ್ ಬಿ. ಓಕೆ, ಎ ಬಾರ್ ಬಿ ಅಂಡ್ ಬಿ ಬಾರ್ ಎ, ಈ ತರ ಕ್ವಶನ್ಸ್ ಗಳು. ಆರ್ ಎಲ್ಸ್ ಲೈಕ್ ಕ್ವಶನ್ ನಂಬರ್ 11 ನೋಡಿ, ಕ್ವಶನ್ ನಂಬರ್ 11 4 ಸಬ್ ಕ್ವಶನ್ಸ್ ಗಳಿದೆ. ಓಕೆ, ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಫಾರ್ಮುಲಾಸ್ ಬರುತ್ತೆ. ಇದನ್ನ ವೆನ್ ಡಯಾಗ್ರಾಮ್ ಥ್ರೂ ಮಾಡಿದ್ರೆ ಲೈಕ್ ಒಳ್ಳೇದು, ಇಲ್ಲಾಂದ್ರೆ ಫಾರ್ಮುಲಾಸ್ ನ ನೆನ್ಪಿಟ್ಕೊಳ್ಳಿ, ಈಸಿಲಿ ಯು ಕ್ಯಾನ್ ಸಾಲ್ವ್ ಆಯ್ತಾ. ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 8, ಅದನ್ನ ಬಿಟ್ರೆ ಇಲ್ಲಿ ನೀವು 17th ಮತ್ತೆ 18 MCQs ಗೆ ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ ನಂಬರ್ 16 ಕೂಡ ಲೈಕ್ ಸ್ಲೈಟ್ಲಿ ಇದು ನಾವು ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಸಾಲ್ವ್ ಮಾಡಿದ್ರೆ ಲೈಕ್ ಅದೇ ತರನೇ ಕ್ವಶನ್ಸ್ ಗಳು ಇದು ಸಾಲ್ವ್ ಆಗುತ್ತೆ. ಸೊ ಇಷ್ಟೇ, ಲೈಕ್ ಐ ಟೋಲ್ಡ್ ಯು ಲೈಕ್ ಸೋ ಮೆನಿ ಕ್ವಶನ್ಸ್, ಬಟ್ ಇಟ್ಸ್ ನಾಟ್ ಸೋ ಮೆನಿ. ಓಕೆ, ಲೈಕ್ ಇಟ್ಸ್ ಆಲ್ ರಿಪೀಟೆಡ್, ಲೈಕ್ ಒಂದೇ ತರ ಪ್ಯಾಟರ್ನ್ ಕ್ವಶನ್ಸ್ ಗಳು. ಎರಡೇ ಆಕ್ಚುಲಿ ಕಾನ್ಸೆಪ್ಟ್ಸ್ ಇರುತ್ತೆ, 2ರಿಂದ 3 ಕಾನ್ಸೆಪ್ಟ್ಸ್ ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಸೊ ದಟ್ಸ್ ಆಲ್ ಚಲ್ಲ, ಏನು ಜಾಸ್ತಿ ಕಷ್ಟ ಇಲ್ಲ. ಸೊ ಮತ್ತೆ ಇನ್ನೊಂದು ಇದು ಕ್ವಶನ್ ನಂಬರ್ 29 ಆಗಿರೋದ್ರಿಂದ ಒಂದು ಆಪ್ಷನಲ್ ಕ್ವಶನ್ ಆಗಿರೋದ್ರಿಂದ ಸೊ ನಥಿಂಗ್ ಟು ವರಿ ಅಬೌಟ್ ಇಟ್. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ 2 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಟುಮಾರೋ ಆನ್ವರ್ಡ್ಸ್ ಅಲ್ಲಿ ಸ್ಟಾರ್ಟ್ ಡೂಯಿಂಗ್ 3 ಮಾರ್ಕರ್ಸ್. ಸೊ ಯೂಸ್ ಆಗಿದೆ ಅನ್ಕೊಳ್ತೇನೆ ಆಲ್ 2 ಮಾರ್ಕರ್ ಸೀರೀಸ್. ವಾಚ್ ಮಾಡಿಲ್ಲ ಅಂದ್ರೆ ಕ್ವಶನ್ ನಂಬರ್ 21 ಇಂದ 29 ತನಕ ಲೈಕ್ ಎಲ್ಲಾ ಸೀರೀಸ್ ಅಪ್ಡೇಟ್ ಮಾಡಿದ್ದೀನಿ. ಸೊ ಎಲ್ಲಾ ವಿಡಿಯೋಸ್ ನ ವಾಚ್ ಮಾಡಿ ಬಿಫೋರ್ ಎಕ್ಸಾಮ್, ಸೊ ದಟ್ ನಿಮ್ಗೆ ಒಂದು ಒಳ್ಳೆ ಪ್ರಿಪರೇಷನ್ಸ್ ಆಗುತ್ತೆ. ಫಾರ್ ಎಕ್ಸ್ಟ್ರಾ ವರ್ಕ್ ಶೀಟ್ಸ್ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಕೂಡ ಫಾಲೋ ಮಾಡಿ. ಸೊ ದಟ್ ಯು ಗೆಟ್ ಮೋರ್ ವರ್ಕ್ ಶೀಟ್ಸ್ ದೇ. ಸೊ ಒಂದೇ ವಾರ ಇರೋದು ಇನ್ನು. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್, ಬಾಯ್ ಬಾಯ್.